ರಾಮ ರಾಜಕುಮಾರನಾಗಿ ಅರಮನೆಯ ಆನಂದವನ್ನು ಅನುಭವಿಸುವುದಕ್ಕಿಂತ ಕಾಡಿನಲ್ಲಿ ವನವಾಸ ಅನುಭವಿಸಿದ್ದನು ಎಂದು ಹೇಳುವುದೇ ಸೂಕ್ತ. ರಾಮನು ತನ್ನ ಜೀವನದ ಬರೋಬ್ಬರಿ 14 ವರ್ಷಗಳನ್ನು ಕಾಡಿನಲ್ಲಿ ಕಳೆದನು. ರಾಮ ವನವಾಸದ ಸಮಯದಲ್ಲಿ ಯಾವೆಲ್ಲ ಕಾಡಿನಲ್ಲಿದ್ದನು ಗೊತ್ತೇ ಎಂಬುದನ್ನು ಇಂದು ನಾವು ತಿಳಿಯೋಣ. ರಾಮಾಯಣ ಕೇವಲ 14 ವರ್ಷಗಳ ವನವಾಸವನ್ನು ಕಳೆದ ರಾಜಕುಮಾರನ ಕಥೆಯಲ್ಲ, ಕಾಡಿನ ಮಾರ್ಗದಲ್ಲಿ ತಾನು ಯಾರೆಂದು ಅರಿತುಕೊಂಡ ಓರ್ವ ದೈವಿಕ ಶಕ್ತಿಯುಳ್ಳ ವ್ಯಕ್ತಿಯ ಕಥೆ. ರಾಮನ ಅರ್ಥಪೂರ್ಣ ಜೀವನವು ಅರಮನೆಯಲ್ಲಿ ರೂಪುಗೊಂಡಿದ್ದಕ್ಕಿಂತ ಋಷಿಗಳು, ನದಿಗಳು, ಕಾಡು ಮಾರ್ಗಗಳು ಮತ್ತು ಕಾಣದ ಅಪಾಯಗಳ ನಡುವೆ ರೂಪುಗೊಂಡಿತು. ರಾಮನು ವನವಾಸದಲ್ಲಿ ಕಳೆದ ಪ್ರತಿಯೊಂದು ಕಾಡುಗಳು ನಮಗೆ ರಾಮನ ಮೂಲಕ ಜೀವನ ಸಂದೇಶವನ್ನು ನೀಡುತ್ತವೆ. ರಾಮನು ವನವಾಸದಲ್ಲಿ ತನ್ನ ದಿನಗಳನ್ನು ಕಳೆದ ಕಾಡುಗಳಲ್ಲಿ ದಂಡಕಾರಣ್ಯ ಅತ್ಯಂತ ಮುಖ್ಯವಾದುದು. ಇದು ಇಂದಿನ ಮಧ್ಯ ಭಾರತದಾದ್ಯಂತ ವಿಶಾಲವಾದ ಪ್ರದೇಶವನ್ನು ಆವರಿಸಿತ್ತು. ರಾಮ, ಸೀತೆ ಮತ್ತು ಲಕ್ಷ್ಮಣರು ತಮ್ಮ ವನವಾಸದ ಬಹುಪಾಲು ಸಮಯವನ್ನು ಈ ಕಾಡಿನಲ್ಲಿ ಕಳೆದರು ಎಂದು ರಾಮಾಯಣದ ಕಥೆ ಹೇಳುತ್ತದೆ. ಈ ಅರಣ್ಯದಲ್ಲಿ ಮಹಾನ್ ಋಷಿಗಳು ತಪಸ್ಸನ್ನು ಮಾಡುವ ಮೂಲಕ ದೇವಾನುದೇವತೆಗಳನ್ನು ಉಳಿಸಿಕೊಂಡಿದ್ದರು. ಪಂಚವಟಿ ಅರಣ್ಯ ಪ್ರಸ್ತುತ ಇದು ಮಹಾರಾಷ್ಟ್ರದ ನಾಸಿಕ್ ಬಳಿ ಇದೆ. ರಾಮನ ಜೀವನದಲ್ಲಿ ಮಹತ್ತರ ತಿರುವನ್ನು ನೀಡಿದ ಸ್ಥಳ ಇದಾಗಿದೆ. ರಾಮ ಇಲ್ಲಿ ಗುಡಿಸಲನ್ನು ನಿರ್ಮಿಸಿ ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ಸರಳ ಅರಣ್ಯ ಜೀವನವನ್ನು ನಡೆಸಿದ್ದನು. ಈ ಕಾಡಿನಲ್ಲಿ ರಾಮ ಮತ್ತು ಶೂರ್ಪನಖಿಯ ಭೇಟಿಯಾಯಿತು. ರಾವಣ ಚಿನ್ನದ ಜಿಂಕಿಯಾಗಿ ಒಂದು ಸೀತೆಯನ್ನು ಮೋಸದಿಂದ ಅಪಹರಿಸಿಕೊಂಡು ಹೋಗಿದ್ದು ಕೂಡ ಈ ಅರಣ್ಯದಲ್ಲೇ ಎಂದು ಕಥೆಗಳು ಹೇಳುತ್ತವೆ. ಕಿಷ್ಕಿಂಧ ಇದು ಪ್ರಸ್ತುತ ಕರ್ನಾಟಕದ ಹಂಪಿ ಸುತ್ತಮುತ್ತಲಿನ ಪ್ರದೇಶದೊಂದಿಗೆ ಸಂಬಂಧಿಸಿದ ಸ್ಥಳವಾಗಿದೆ. ಬೆಟ್ಟಗಳು ಮತ್ತು ಅರಣ್ಯ ಪ್ರದೇಶದಿಂದ ಸುತ್ತುವರೆದಿರುವ ಈ ಸ್ಥಳ ಮಹಾಕಾವ್ಯದ ನಂತರ ಕೇಂದ್ರವಾಯಿತು. ಈ ಪ್ರದೇಶದಲ್ಲಿ ರಾಮನು ಸುಗ್ರೀವನೊಂದಿಗೆ ಮೈತ್ರಿಯನ್ನು ಮಾಡಿಕೊಂಡು ವಾಲಿಯನ್ನು ಸೋಲಿಸಿದ್ದನು. ವಾನರ ಸೇನೆಯು ಕಿಷ್ಕಿಂಧೆಯಿಂದಲೇ ಸೀತೆಯ ಹುಡುಕಾಟವನ್ನು ಪ್ರಾರಂಭಿಸಿತ್ತು. ಅಶೋಕವನದ ಬಗ್ಗೆ ಹೆಚ್ಚಿನವರಿಗೆ ತಿಳಿದೇ ಇರುತ್ತದೆ, ಯಾಕೆಂದರೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಬಂದು ಕೂಡಿಟ್ಟ ಸ್ಥಳವಾಗಿದೆ. ಇದು ಕಾಡಿಗಿಂತ ಹೆಚ್ಚಾಗಿ ರಾಜಮನೆತನದ ಉದ್ಯಾನವನವಾಗಿದ್ದರೂ ಇದು ಆಳವಾದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಈ ಸುತ್ತುವರಿದ ತೋಪಿನಲ್ಲಿ ಸೀತೆ ಅಪಾರ ಶಕ್ತಿ ಮತ್ತು ರಾಮನು ತನ್ನನ್ನು ಹುಡುಕಿಕೊಂಡು ಬರುತ್ತಾನೆಂಬ ಅಚಲ ನಂಬಿಕೆಯನ್ನು ಪ್ರದರ್ಶಿಸಿದರು. ನೇಮಿಷಾರಣ್ಯ ಇದು ಇಂದಿನ ಉತ್ತರ ಪ್ರದೇಶದಲ್ಲಿ ನೆಲೆಗೊಂಡಿದೆ. ಈ ಅರಣ್ಯ ಪ್ರದೇಶವು ಸಾಂಪ್ರದಾಯಿಕವಾಗಿ ಋಷಿಗಳು ಮತ್ತು ಪವಿತ್ರ ನಿರೂಪಣೆಯೊಂದಿಗೆ ಸಂಬಂಧ ಹೊಂದಿದೆ. ವನವಾಸ ಪ್ರಯಾಣಕ್ಕೆ ಕೇಂದ್ರ ಬಿಂದುವಾಗಿಲ್ಲದಿದ್ದರೂ ರಾಮಾಯಣ ಸಂಪ್ರದಾಯವನ್ನು ಸುರಕ್ಷಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ರಾಮಾಯಣ ಸೇರಿದಂತೆ ಅನೇಕ ಪವಿತ್ರ ಕಥೆಗಳನ್ನು ಕೇಳಲು ಮತ್ತು ಹೇಳಲು ಋಷಿಗಳು ಇಲ್ಲಿ ಸೇರುತ್ತಾರೆ ಎನ್ನುವ ನಂಬಿಕೆ ಇದೆ. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಗಡಿ ಬಳಿ ಇರುವ ಚಿತ್ರಕೂಟವು ವನವಾಸದ ಆರಂಭಿಕ ದಿನಗಳನ್ನು ರಾಮನು ಈ ಕಾಡಿನಲ್ಲಿ ಕಳೆದನು. ಈ ಕಾಡನ್ನು ರಾಮಾಯಣದಲ್ಲಿ ಪ್ರಶಾಂತ, ಸುಂದರ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತೀಕರಿಸುವ ಸ್ಥಳ ಎಂದು ವಿವರಿಸಲಾಗಿದೆ. ರಾಮನು ವನವಾಸಕ್ಕೆ ಆಗಮಿಸುತ್ತಿದ್ದಂತೆ ತಮ್ಮನಾದ ಭರತನು ರಾಮನನ್ನು ಭೇಟಿಯಾಗಿ ಅಯೋಧ್ಯೆಗೆ ಹಿಂದಿರುಗುವಂತೆ ವಿನಂತಿಸಿಕೊಂಡ ಸ್ಥಳವೂ ಇದು.